ಗೀತಾ ಈ ಒಂದು ಶೀರ್ಷಿಕೆ ಕೇಳೋಕೆ ಬಹಳ ಖುಷಿ ಆಗುತ್ತೆ. ಆಹಾ ಓಹೋ ಅನ್ನೋ ಮಟ್ಟಕ್ಕೆ ಈ ಒಂದು ಶೀರ್ಷಿಕೆ ಇದೆ. ಸಂಜು ಬಿಟ್ಸ್ ಗೀತಾ ಸಿನಿಮಾ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ರಿಲೀಸ್ ಆಗಿದೆ. ಸುಮಾರು 25 ದಿನಗಳನ್ನ ಪೂರೈಸಿದೆ. 50 ದಿನ 100 ದಿನದ ಸಂಭ್ರಮವನ್ನ ಆಚರಿಸಲಿ ಅಂತ ಹೇಳಿ ಒಂದು ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಹಾರೈಸ್ತಾ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಯ ಕಾರ್ಯಕ್ರಮಕ್ಕೆ ದೊಡ್ಡ ಮೆರುಗು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಅದಕ್ಕೂ ಮೊದಲು ಈ ಒಂದು ಸಿನಿಮಾದ ಬಗ್ಗೆ ತುಂಬಾ ಜನ ಡೈರೆಕ್ಟರ್ ಅವರವರ ಒಪಿನಿಯನ್ ಅನ್ನ ಹೇಳಿದ್ದಾರೆ, ಒಂದು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಸಾಧುಕಿಲ್ಲ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅವ್ರು ಕಾಫಿ ಕುಡಿತಾರಂತೆ. ಹಾಗೆ ಚಂದ್ರಶೇಖರ್ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಸ್ನೇಹಿತರೆ ದಯವಿಟ್ಟು ಚಪ್ಪಾಳೆ ಬರಲಿ, ಚಪ್ಪಾಳೆ ಹೊಡೆದು ಕಾರ್ಯಕ್ರಮಕ್ಕೆ ಮೆರುಗು ಕೊಡೋಣ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ನಿಮ್ಮ ಒಂದು ಆಗಮನದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ ಸರ್. ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ಈ ಒಂದು ಸಂಜು ಬಿಟ್ಸ್ ಗೀತಾ ಭಾಗ 2 25 ದಿನವನ್ನ ಸಂಭ್ರಮಿಸುತ್ತಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ನಲ್ಮೆಯ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸಿನಿಮಾ ಶುರು ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಅದರ ಜೊತೆಗೆ ಸಾಕಷ್ಟು ಜನರ ಪರಿಶ್ರಮ ಇರುತ್ತೆ ಸ್ನೇಹಿತರೆ. ಹಾಗೆ ಅದರ ಹಿಂದೆ ಸಾಕಷ್ಟು ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾದ ಕೆಲಸವನ್ನ ಮಾಡಿಕೊಂಡು ಒಂದು ಸಿನಿಮಾಗೆ ಯಶಸ್ಸನ್ನ ಕೊಡ್ತಾರೆ. ಒಂದು ಸಿನಿಮಾ ಯಾವಾಗ ಸಾರ್ಥಕ ಆಗತ್ತೆ ಅಂತ ಹೇಳಿದ್ರೆ, ಚಿತ್ರಮಂದಿರಗಳಿಗೆ ನಾವು ಹೋಗಿ ನೋಡಿದಾಗ ಆ ಸಿನಿಮಾ ಸಾರ್ಥಕತೆಯನ್ನ ಪಡೆದುಕೊಳ್ಳುತ್ತೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡ್ಬೇಕು, ನೋಡಿಲ್ಲ ಅಂದವರು ಬಟ್ ಎಲ್ಲಾರು ನೋಡಿರ್ತಾರೆ ಸಾಮಾನ್ಯವಾಗಿ. ನಿಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀವಿ ಸ್ನೇಹಿತರೆ. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಈ ಒಂದು ಚಿತ್ರಕ್ಕೆ ಕೆಲಸ ಮಾಡಿರುವಂತರವನ್ನ ಗುರುತಿಸಿ ಅವರಿಗೆ ಒಂದು ನೆನಪಿನ ಕಾಣಿಕೆ ನೀಡುವಂತಹ ಸಾರ್ಥಕವಾದ ಕೆಲಸ ಈ ಒಂದು ಸಿನಿಮಾ ತಂಡ ನಿರ್ವಹಿಸ್ತಾ ಇದೆ. ಮೊದಲಿಗೆ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ ಪ್ರತಾಪ್ ಆರ್ಟ್ ಡೈರೆಕ್ಟರ್. ದಯವಿಟ್ಟು ಅವರು ವೇದಿಕೆ ಮೇಲೆ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಮ್ಮ ಅರುಣ್ ಚಕ್ರವರ್ತಿ ಅವರು ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು ನಮ್ಮ ಪ್ರತಾಪ್ ಆರ್ಟ್ ಡೈರೆಕ್ಟರ್ಗೆ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಮುಂದಿನ ನೆನಪಿನ ಕಾಣಿಕೆ ಎಕ್ಸಿಕ್ಯೂಟಿವ್ ಕಾರ್ಯಕ್ರಮ ನೀವೊಂದೆರಡು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಈ ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡ್ಬೇಕು ಸರ್. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನನಗೆ ಈ ಸಿನಿಮಾ ಸತ್ಯ ಸರ್ ಕರೆದಿದ್ರು ನಾನು ಮಾಡೋಕ್ಕೆ. ಆ್ಯಕ್ಚುಲಿ ಆಲ್ಮೋಸ್ಟ್ ಸಿನಿಮಾ ಮುಗ್ದಿತ್ತು. ಸಾಂಗ್ ಪೋರ್ಷನ್ಸ್ ಮಾತ್ರ ನಾನು ಮಾಡಿದ್ದೀನಿ. ಹೆಚ್ಚಿನ ಕೆಲಸ ಮಾಡಿಲ್ಲ, ನಾನು ಸ್ವಲ್ಪ ಕೆಲಸ ಮಾಡಿದ್ದೀನಿ. ಸೊ ನಾಗಶೇಖರ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಸತ್ಯ ಸರ್ ಸ್ಪೆಷಲ್ ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಮ್ಮ ಪ್ರತಾಪ್ ಅವರಿಗೆ, ಆರ್ಟ್ ಡೈರೆಕ್ಟರ್ಗೆ ಅಂತ ಹೇಳ್ತಾ, ಹಾಗೆ ನಮ್ಮ ಮುಂದಿನ ನೆನಪಿನ ಕಾಣಿಕೆಯನ್ನ ನಾವು ಕೊಡ್ತಾ ಇರೋದು ಅವಿ ಡಿಸೈನರ್ಸ್. ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಈ ಒಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅವಿ ಅವರು ಈ ಒಂದು ಸಿನಿಮಾಗೆ ಡಿಸೈನರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಪರವಾಗಿ ಹಾಗೂ ಈ ಒಂದು ಸಿನಿಮಾ ತಂಡದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಸಿನಿಮಾದ ಕುರಿತಾಗಿ ದಯವಿಟ್ಟು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ.
ಈ ಸಿನಿಮಾ ನನಗೆ ಕೊಟ್ಟಿದ್ದು ಸಾರು. ಅದು ಆ್ಯಕ್ಚುಲಿ ನಾನು ರಿಲೀಸ್ ವರ್ಕ್ ಮಾಡಿದ್ದು. ಯಾವ ಸಾರು ಅಂತ ಹೇಳು. ನಾಗಶೇಖರ್ ಸರ್ ಹಾಗೂ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು. ಅವಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆ ಶ್ರೀನಾಥ್ ಅವರು ವೇದಿಕೆ ಮೇಲೆ ಬರಬೇಕು. ಡಿಜಿಟಲ್ ಶ್ರೀನಾಥ್ ಡಿಜಿಟಲ್ ಶ್ರೀನಾಥ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಬರಲಿ ಸ್ನೇಹಿತರೆ, ದಯವಿಟ್ಟು ಚಪ್ಪಾಳೆ ಹೊಡೆದು ಕಾರ್ಯಕ್ರಮಕ್ಕೆ ಒಂದಿಷ್ಟು ಮೆರಗನ್ನ ಕೊಡಬೇಕು ನೀವು. ಡಿಜಿಟಲ್ ಶ್ರೀನಾಥ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸರ್ ನೀವು ಮಾತಾಡ್ಬೇಕಂತೆ ನೋಡಿ, ಎಲ್ಲ ಫುಲ್ ಫೋರ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ ಶ್ರೀನಾಥ್ ಅವರಿಗೆ ಮಾತಾಡ್ಲಿಕ್ಕೆ ಹೇಳಿ ಅಂತ ಹೇಳಿ. ಮಾತಾಡಕ್ಕೆ ಏನಿದೆಯಮ್ಮ, ಎಲ್ಲ ಡೈರೆಕ್ಟ್ರು ಮಾತಾಡಾಗಿದೆ. ಇಡೀ ಸಿನಿಮಾ ಮಾತಾಡೋದು, ಮಾತಾಡಕ್ಕೆ ಬರೋಲ್ಲ. ಎಷ್ಟು ಮಾತಾಡಿದೆ, ಗ್ರೇಟ್, ಥ್ಯಾಂಕ್ ಯು. ಧನ್ಯವಾದಗಳು ಡಿಜಿಟಲ್ ಶ್ರೀನಾಥ್ ಅವರಿಗೆ ಅಂತ ಹೇಳ್ತಾ ಈಗ ಕುಮಾರ್ HP ಅವರು ಕೋಆರ್ಡಿನೇಟ್ ಬಾಯ್, ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕುಮಾರ್ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಯಾವುದೇ ಒಂದು ಕೆಲಸ ಕೊಟ್ಟರು ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ನಮ್ಮ ಕುಮಾರ್ ಅವರು ಒಳ್ಳೆದಾಗ್ಲಿ. ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಕೂಡ ಹಾರೈಸೋಣ. ನಿಮ್ಮ ಒಂದು ನಿರಂತರ ಸೇವೆ ಸಿನಿಮಾದಲ್ಲಿ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈಗ ನಮ್ಮ PRO ನಾಗೇಂದ್ರ ಅವರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ದಯವಿಟ್ಟು ಬರಬೇಕು ನಮ್ಮ PRO ಸರ್. ಈ ಒಂದು ಕಾರ್ಯಕ್ರಮದ ಮುಖೇನ ಹಾಗೂ ಸಿನಿಮಾದ ಮೂಲಕ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಸರ್ ಇಲ್ಲಿ ಸರ್. ಸರ್ ನೀವು ಕಾರ್ಯಕ್ರಮ ಹಾಗೂ ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು. ಈ ಚಿತ್ರಕ್ಕೆ ಕೆಲಸ ಮಾಡಿದ್ರೆ ನನ್ನ ಪುಣ್ಯ ಅಂತ ಗೊತ್ತಿದೆ. ಸಂಜು ವೆಡ್ಸ್ ಗೀತ 1 ಕೂಡ ನಾನೇ ವರ್ಕ್ ಮಾಡಿದೆ, ಭಾಗ 2 ಕೂಡ ನಾನೇ ವರ್ಕ್ ಮಾಡಿದೆ. ಈ ಒಂದು ಟೀಮು ಏನಿದೆ ಇದು ಒಂದು ತಾಂತ್ರಿಕ ವರ್ಗ, ನಿರ್ಮಾಪಕರು, ನಿರ್ದೇಶಕರು ಅನ್ನೋ ಮನೋಭಾವ ಖಂಡಿತ ಅಲ್ಲ. ಸಾಧನೆ, ಸಾರ್ಥಕತೆ, ಸುಂದರವಾದ ಚಿತ್ರವನ್ನು ಮಾಡುವಂಥ ಒಂದು ತಂಡ ಇದು. ಈ ಕುಟುಂಬದಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋ ಸಂತೋಷ ನನಗಿನ್ನೂ ಇದೆ. ಭಾಗ 3 ಮಾಡಲಿ ನಿರ್ಮಾಪಕರು, ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀರಿ. ಇಡೀ ಉದ್ಯಮಗಳಿದೆ, ಪ್ರೇಕ್ಷಕರು ಮೆಚ್ಚಿದ್ದಾರೆ, ಎಲ್ಲರೂ ಹೃದಯ ಗೆದ್ದಿದ್ದೀರಿ. ಹಾಗಾಗಿ ಈ ಥರದ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಆದಷ್ಟು ಬರ್ತಾ ಇದ್ದರೆ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ತಂಡಕ್ಕೆ ನನ್ನ ಶುಭ ಕೋರಿ ಈ ಚಿತ್ರಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ನಾಗಶೇಖರ್ ಅವ್ರಿಗೂ ನಿರ್ಮಾಪಕ ಕುಮಾರ್ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಕಾರ್ಯಕ್ರಮವನ್ನ ಕುರಿತು ನಮ್ಮ ಅರುಣ್ ಚಕ್ರವರ್ತಿ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾ ನೋಡಿಲ್ಲ, ಹಾಗಾಗಿ ಸಿನಿಮಾದ ಬಗ್ಗೆ ಹೇಳೋದೇನಿಲ್ಲ. ನಮ್ಮ ಕುಮಾರ್ ಅವರು ನಿನ್ನೆ ಫೋನ್ ಮಾಡಿ ಈ ಕಾರ್ಯಕ್ರಮ ಈ ರೀತಿ ಇದೆ, ನೀವು ಬರಬೇಕು ಅಂತ ಹೇಳಿದಾಗ ನಾನು ಕಾರ್ಯಕ್ರಮ ಏನಂತ ತಿಳ್ಕೊಳ್ಳೋದೇ ಒಪ್ಕೊಂಡೆ. ಯಾಕಂತ ಹೇಳಿದ್ರೆ ಕಿಟ್ಟಿಗೆ ಗೊತ್ತು, ನಿಮಗೂ ಗೊತ್ತು, ನೀವು ಯಾವ್ದು ಎರಡು ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡೆ ನಾನು. ಹಾಗಾಗಿ ಇದನ್ನು ಮಿಸ್ ಮಾಡಿಕೊಂಡು ಅಪಾರ್ಥ ಆಗುತ್ತಂತ ಹೇಳಿ ಕಣ್ಣು ಮುಚ್ಕೊಂಡು ಹೂ ಅಂತ ಹೇಳಿ ಬಂದೆ. ಹಂಗೂ ಕೇಳಿದೆ ಏನಿದು ಕಾರ್ಯಕ್ರಮ ಅಂತ ಹೇಳಿ. ನಮ್ಮ ಸಿನಿಮಾ 25 ದಿವಸ ಓಡ್ತು, ಅದಕ್ಕೆ ನಾವು ಅದೊಂದು ಸಂಭ್ರಮ ಆಚರಣೆ ಮಾಡ್ತಿದ್ದೀವಿ. ಅದೇನು ದೊಡ್ಡ ಮಹಾವಿಷಯ, 25 ದಿವಸ ತಾನೇ ಓಡಿದ್ದು ಅಂತ ಹೇಳಿದೆ ನಾನು. ಇಲ್ಲ ಸರ್ ನೀವು ಬರಬೇಕು ಅಂತ ಹೇಳಿ. ಅದಾದ ನಂತರ ನಾನು ಇನ್ನೊಬ್ಬ ಸ್ನೇಹಿತನ ಕೇಳಿದೆ ಸಂಜೆ ಅಷ್ಟೊತ್ತಿಗೆ, ಇದೇನು ಈಗಿನ ಕಾಲದಲ್ಲಿ 25 ದಿವಸಕ್ಕೆಲ್ಲ ಒಂದು ದೊಡ್ಡ ಫಂಕ್ಷನ್ ಆಗ್ತಿದ್ದಾರೆ, ಏನು ಸಮಾಚಾರ ಅಂತ ಹೇಳಿದೆ. ಯಾಕೆ ಸರ್ ಅಂತ ಕೇಳ್ತಿದ್ದೀರ ಅಂತ ಹೇಳಿದಾಗ, ನನಗೆ ಗೊತ್ತಿರೋ ಪ್ರಕಾರ ಹಿಂದೆ, ಈಗ ನಾನು ಸಿನಿಮಾ ನೋಡೋದು ಭಾಳ ವರ್ಷನೇ ಆಯಿತು. ಒಂದು ನಿಮಿಷ, ಸಾರಿ, ಬನ್ನಿ. ಆಗಲ್ಲ, ನಮಗೆ 100 ದಿವಸ ಮೊದಲನೇ ಸೆಲೆಬ್ರೇಷನ್ 100 ದಿವಸ ಚಿತ್ರ 100 ದಿವಸ ಸಕ್ಸಸ್ಫುಲ್ ಓಡಿದಾದ್ಮೇಲೆ ಒಂದು, ಅದಾದಮೇಲೆ 180 ದಿವಸ ನನಗೆ ಗೊತ್ತಿರೋಗೆ ಬಂಗಾರದ ವರ್ಷ ಒಂದು ವರ್ಷನೂ ಓಡ್ತೇನೆ ನಾವು ಸ್ಟೇಟ್ಸಾ. ಸೊ ಅಂತ ಹೇಳಿ ಆವಾಗ ನನ್ನ ಫ್ರೆಂಡ್ ಎಕ್ಸ್ಪ್ಲೇನ್ ಮಾಡಿದ್ರು, ಇವತ್ತಿನ ದಿವಸ ಎಂಥ ಒಳ್ಳೆ ಸಿನಿಮಾ ಮಾಡಿದ್ರು 1 ವಾರ ಓಡಿದ್ರೆ ಅದು ದೊಡ್ಡ ಅಚೀವ್ಮೆಂಟ್ ಸರ್. 25 ದಿವಸ ಓಡಿದ್ರೆ
25 ದಿವಸ ಓಡಿದೆ. ಇಟ್ಸ್ ಅ ಗುಡ್ ಅಚೀವ್ಮೆಂಟ್. ನಾನು ಸಿನಿಮಾ ನೋಡಿಲ್ಲ, ಬಟ್ 25 ದಿವಸ ಓಡಿದೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಅದೊಂದು ದೊಡ್ಡ ಏನು ಸಾಧನೆ ಅಂತ ಅಂದ್ಕೊಂಡು ಈ ಸಿನಿಮಾ ನಿರ್ಮಾಪಕರು ಹಾಗೂ ಈ ಸಿನಿಮಾದ ಯಶಸ್ಸಿಗೆ ಕಾರಣರಾದಂಥ ಪ್ರತಿಯೊಬ್ಬರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಹೇಳಿ, ಮತ್ತೆ ಯಾರೋ ಸಂಜೀವ್ ವೆಡ್ಸ್ ಗೀತಾ 3 ಅಂತ ಹೇಳಿದ್ರು, ಬಹುಶಃ ಅದೊಂದು ಬರ್ತಿದೆಯಾ ಈಗ ಮುಂಬರುವ ನಿಮ್ಮೆಲ್ಲ ಚಿತ್ರಗಳಲ್ಲಿ ಯಶಸ್ಸು ಕಾಣಲಿ ಅಂತ ಹಾರೈಸ್ತಾ ನಾವೆರಡು ಮಾತು ಮುಗಿಸ್ತೀನಿ. ನಿಮ್ಮ ಮಾತುಗಳಲ್ಲೇ ಹಾಗೆ ಮುಂದುವರಿಸ್ತಾ ಹೇಳೇ ಪ್ಲೀಸ್ ಕಮ್. ಒಂದು ನಿಮಿಷ ಬನ್ನಿ. ಒಂದು ಕ್ಷಣ ಬಂದ್ಬಿಡಿ, ಒಂದು ಕ್ಷಣ ಬನ್ನಿ. ಬರ್ತಾರೆ ಎಲ್ಲ ಆರ್ಡರ್ ಬರ್ತಾರೆ, ಮತ್ತೆ ಮಿಸ್ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಗಲೇ ಎಷ್ಟು ತೊಂದರೆ ಕೊಡ್ತಾರೆ, ಸಿನಿಮಾ ಮಾಡಬೇಕಾದ್ರೆ ಹೇಳಿತ್ತು. ಅರುಣ್ ಸರ್, ಥ್ಯಾಂಕ್ ಯು ಸರ್. ಚಂದ್ರಶೇಖರ್ ಸರ್, ನಿಮಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಸಂಜು ಬಿಟ್ಸ್ ಗೀತ ಭಾಗ 2 ಈ ಒಂದು ದಿನದ ಸಂಭ್ರಮ ಏನಪ್ಪಾ ಅಂತ ಹೇಳಿದ್ರೆ 25 ದಿನಗಳನ್ನ ಪೂರೈಸಿರುವಂತಹ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಮ್ಮ ಶಿವಣ್ಣ ಅವರು ಮಾತಾಡಿದ್ದಾರೆ. ಈ ಒಂದು ಸಿನಿಮಾದ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಯಾವುದೇ ಒಂದು ಪಾತ್ರವನ್ನ ಕೊಟ್ಟರು ಕೂಡ ಅದಕ್ಕೆ ಜೀವ ತುಂಬುವಂತಹ ಒಂದು ಅದ್ಭುತವಾದ ನಟ ನಮ್ಮ ಸಾಧು ಕೋಕಿಲ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನ ಇದೀಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಮ್ಮ ಕನ್ನಡ ಸಿನಿಮಾದಲ್ಲಿ ಕನ್ನಡದ ಜನತೆ ಏನಾದ್ರೂ ವಿಶೇಷವಾಗಿ ವಿಭಿನ್ನವಾಗಿ ಚಿತ್ರವನ್ನ ನೋಡಿದ್ರೆ ಅದು ನಮ್ಮ ಉಪೇಂದ್ರ ಸರ್ ಅವರಿಂದ. ಬಹಳ ವಿಶೇಷವಾಗಿರುವಂತಹ ಸಿನಿಮಾವನ್ನ ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ. ನಿಮ್ಮ ಒಂದು ಸೇವೆ ಹೀಗೆ ನಿರಂತರವಾಗಿ ಸಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಈಗ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಸಿನಿಮಾ ತಂಡಕ್ಕೆ ಕೆಲಸವನ್ನ ಮಾಡಿರುವವರಿಗೆ ಮತ್ತೆ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ. ಮೊದಲಿಗೆ ನಮ್ಮ ಈ ಒಂದು ಸಿನಿಮಾದ ಸಂಭಾಷಣಕಾರರು ಆದಂತಹ DJ ಚಕ್ರವರ್ತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಟ, ಪತ್ರಕರ್ತರು ಹೌದು, ನಿರ್ದೇಶಕರು ಹೌದು. ನಮ್ಮ DJ ಚಕ್ರವರ್ತಿ ಅವರು ಸಂಭಾಷಣಕಾರರು ಈ ಒಂದು ಸಿನಿಮಾಗೆ. ದಯವಿಟ್ಟು ಕಾರ್ಯಕ್ರಮ ಹಾಗೂ ಈ ಒಂದು ಸಿನಿಮಾದ ಪರವಾಗಿ ಗೌರವ ಸಮರ್ಪಣೆ ಮತ್ತು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ದಯವಿಟ್ಟು ಈ ಒಂದು ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಸರ್. ಎರಡು ಆಗಲ್ಲ. ಎಲ್ರಿಗೂ ನಮಸ್ಕಾರ. ಅರುಣ್ ಚಕ್ರವರ್ತಿ ಸರ್ ಹೇಳ್ತಾ ಇದ್ರು 25 ದಿನಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ. ಸರ್, ಈ ಕಾಲಘಟ್ಟದ ಸಿನಿಮಾದಲ್ಲಿ ಒಂದು ವಾರ ಒಂದು ಸಿನಿಮಾ ಅದು ಕ್ರಾಸ್ ಆಗ್ತಾ ಇದೆ ಅಂದ ತಕ್ಷಣ ಥಿಯೇಟರ್ಗೆ ಹಾವು ಚೇಳು ಎಲ್ಲ ಬಿಟ್ಬಿಡ್ತಾರೆ ಸರ್. ಸ್ವಲ್ಪ ಮುಂದೆ ಎಲ್ಲ ಎಲಿಮೆಂಟ್ಗಳು ಬಂದ್ಬಿಡುತ್ತೆ. ಇವತ್ತೊಂದು ಸಿನಿಮಾ ಇಷ್ಟು ಥಿಯೇಟರ್ಗಳಲ್ಲಿ 25 ಡೇಸ್ನ ರೀಚ್ ಆಗಿದೆ, ಸಕ್ಸಸ್ಫುಲಿ ಇಷ್ಟು ಜನ ನೋಡಿದ್ದಾರೆ, ಅದು ಇಷ್ಟು ಜನರಿಗೆ ತಲುಪಿದೆ, ಅದು ಇಷ್ಟು ವೈರಲ್ ಆಗಿದೆ, ಇಷ್ಟು ಜನರ ಹೃದಯ ತಲುಪಿದೆ ಅಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಸಕ್ಸಸ್. ಅದು ನಾನು ಸಕ್ಸಸ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀನಿ. ಒಂದು ಸಿನಿಮಾ ಸಕ್ಸಸ್ ಬೇರೆ ತರ ಇರುತ್ತೆ. ಫಾರ್ ಎಕ್ಸಾಂಪಲ್, ಜೊತೆಲಿ ನಮ್ಮ ಗುರು ಸಮಾನರಾದ ಉಪ್ಪಿ ಸಾರ್ ಇದ್ದಾರೆ. UA ಅಂತ ಒಂದು ಸಿನಿಮಾ ಮಾಡಿದ್ರು ಅವರು. ಈ ಭಾರತದಲ್ಲೇನೆ, ವರ್ಲ್ಡ್ ಅಲ್ಲೇನೆ ಒಂದು ಸಿನಿಮಾ ರಿವ್ಯೂ ಮಾಡಕ್ಕೋಸ್ಕರ ಕ್ರಿಯೇಟಿವ್ ಆಗಿ ರಿವ್ಯೂರ್ಸ್ ಯೋಚನೆ ಮಾಡಿದಂತ ಒಂದು ಸಿನಿಮಾ, ಅದರ ದೊಡ್ಡ ಸಕ್ಸಸ್. ಅದು ಅತಿ ದೊಡ್ಡ ಸಕ್ಸಸ್. ಅದು ನನಗೊಂದು ಆಲ್ಗೋರಿದಮ್ ಗೊತ್ತು ಡಿಜಿಟಲ್ ಮೀಡಿಯಾದ್ದು. ಸರಿಸುಮಾರು ಕರ್ನಾಟಕದಲ್ಲೇ 15 ಲಕ್ಷ ರಿವ್ಯೂ ಮಾಡಿದ್ರು. ರಿವ್ಯೂ ಮಾಡೋದಕ್ಕೆ ಸ್ಕ್ರಿಪ್ಟ್ ಮಾಡಿದ್ರು. ಎಲ್ಲರೂ ಉಪ್ಪಿ ಸಾರ್ ಜೊತೆ ಒಂದು ಚಾಲೆಂಜ್ ಮಾಡಿದ್ರು, ನಾವು ಸ್ಕ್ರಿಪ್ಟಿಂಗ್ ಮಾಡ್ತೀವಿ ಅಂತ. ದಟ್ಸ್ ಅ ಮೇಕರ್ ಸ್ಟ್ರೆಂತ್. ಅದು ಸಂಜು ಬಿಟ್ಸ್ ಗೀತಾಗ ಬರೋದಾದ್ರೆ ನಾನು ಈ ಸಿನಿಮಾದ ಸಕ್ಸಸ್ ಹೆಂಗ್ ನೋಡ್ತೀನಿ ಅಂದ್ರೆ, ಈಗ ಕೇಳ್ಕೊಂಡು ಬರ್ತಾ ಇದ್ದೆ ಸಂಬಂಧಪಟ್ಟ ಮಿನಿಸ್ಟರ್ನ. ಒಂದು ಶಿಡ್ಲಘಟ್ಟದ ಕಥೆಯನ್ನು ತಗೊಂಡ್ಬಂದ್ವಿ. ಇವತ್ತು 1000 ಕೋಟಿ ಕೊಟ್ಟು ಶಿಡ್ಲಘಟ್ಟದ ಸೀರೆ ನೇಯುವ ಒಂದು ಮಾರ್ಕೆಟ್, ಒಂದು ಎಕಾನಮಿ, ಒಂದು ಸೋಷಿಯಲ್ ಆಸ್ಪೆಕ್ಟ್ ಅಲ್ಲಿ, ಒಂದು ಔದ್ಯೋಗಿಕ ಆಸ್ಪೆಕ್ಟ್ ಅಲ್ಲಿ 2 ವರ್ಷಗಳಲ್ಲಿ ಇಡೀ ಆ ಮಾರ್ಕೆಟ್ ವರ್ಲ್ಡ್ ವೈಡ್ ಮಾಡ್ತಾ ಇದೀವಿ, ಪೇಟೆಂಟ್ ಮಾಡ್ತಾ ಇದೀವಿ ಅಂತ ಸರ್ಕಾರ ಡಿಸೈಡ್ ಮಾಡುವ ಹಂತದಲ್ಲಿದೆ. ಅಂದ್ರೆ ಅದರ ಗೆಲುವು ಒಂದು ದೇಸಿ ಸಿನಿಮಾ ಮಾಡಿ ಆ ಸೀರೆಯನ್ನ ತಂದು ಸ್ವಿಟ್ಜರ್ಲ್ಯಾಂಡ್ ತನಕ ತಗೊಂಡೋದ್ರಲ್ಲ ಆ ನಿರ್ದೇಶಕ, ನಿರ್ಮಾಪಕ, ತಂಡಕ್ಕೆ ಸೇರಿದ್ದು, ಅದು ಸಂಜು ಬಿಟ್ಸ್ ಗೀತಾದ ಸಕ್ಸಸ್. ಇಲ್ಲೊಂದು ಹಾಕೊಂಡಿದ್ದಾರೆ ಬ್ಲಾಕ್ ಬಸ್ಟರ್ ಹಿಟ್ ಅಂತ. ಅಲ್ಲಿ ನೋಡಿ, ಒಬ್ರು ನಿಂತಿದ್ದಾರೆ ಬ್ಲಾಕ್ ಅಲ್ಲಿ ವೈಟ್ ಅಲ್ಲಿ, ಅವ್ರ ಹಿಟ್. ಈ ತರದ ಸುಮಾರು ವಿಷಯಗಳಿಗೆ ಒಂದು ಸಿನಿಮಾ ಕಾರಣ ಆಗಿದೆ. ಸಾಧು ಸರ್ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ.
ತುಂಬಾ ಜನ ಆಕ್ಟ್ ಮಾಡಿದ್ದಾರೆ, ತುಂಬಾ ಜನ ಬೇರೆ ಬೇರೆ ತರದ್ದು ಮಾಡಿದ್ದಾರೆ. ಆಮೇಲೆ ಈ ಸಿನಿಮಾದ ಹಾಡು ಕವಿ ಮತ್ತು ಶ್ರೀಧರ್ ಸಂಭ್ರಮ್ 100 ವರ್ಷ ಹೋದ್ರು ಜನಮಾನಸದಲ್ಲಿ ನಿಂತ್ಕೊಂತಾರೆ. ಅದು ದೊಡ್ಡ ಸಕ್ಸಸ್. ಅದು ಅಷ್ಟು ಸುಲಭದ ಸಕ್ಸಸ್ ಅಲ್ಲ. ಆಮೇಲೆ ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕ್ ಎಲ್ಲರೂ ಕೇಳ್ತಾರೆ, ಕವಿರಾಜ್ ಅವ್ರು ಯಾಕೆ ಹಿಂಗೆ ಹಾಡು ಬರೀತಾರೆ, ಶ್ರೀಧರ್ ಅವ್ರು ಯಾಕೆ ಹಿಂಗೆ ಮ್ಯೂಸಿಕ್ ಮಾಡ್ತಾರೆ, ಸತ್ಯ ಹೆಗಡೆ ಅವ್ರು ಯಾಕೆ ಹಿಂಗೆ ಕ್ಯಾಮ್ರಾ ವರ್ಕ್ ಮಾಡ್ತಾರೆ, ಯಾಕಂದ್ರೆ ಅಲ್ಲೊಬ್ಬ ನಾಗಶೇಖರ್ ಇದ್ದಾರೆ ಅಂತ. ಅದು ಬೇರೆಯವರಿಗೆ ಅದು ಜೆಲ್ಲಾಗಲ್ಲ. ನಾನು ನಾಗಶೇಖರ್ ಅವರ ಗೆಳೆಯ, ಕಳೆದ 20 ವರ್ಷಗಳಿಂದ ಶ್ರೀನಗರ ಕಿಟ್ಟಿ ಅವರಿಗೆ ನಾವೆಲ್ಲ ಪುರಾತನ ಗೆಳೆಯರು, ಛಲವಾದಿ ಕುಮಾರ್ ಎಲ್ಲ ಸೇರಿ ಇಷ್ಟು ಜನರದ್ದು ಒಂದು ಕನಸಿದೆಯಲ್ಲ, ಅದು ಅವರ ಸಕ್ಸಸ್ ಆಗಿದೆ. ಇನ್ನೊಂದು ವಿಷಯ ಹೇಳಬೇಕು, ಛಲವಾದಿ ಕುಮಾರ್ ಅವರು ಈ 25 ದಿನಗಳ ನಂತರ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ನಿಜವಾದ ಸಕ್ಸಸ್. ಚಿತ್ರರಂಗದಿಂದ ಗುಡ್ ಬೈ ಹೇಳಕ್ಕೆ ಕಾಯ್ತಿರ್ತಕ್ಕಂಥ ನಿರ್ಮಾಪಕರ ನಡುವೆ ನಾನು ಇನ್ನೊಬ್ಬರೊಂದಷ್ಟು ಜನಕ್ಕೆ ವೆಲ್ಕಮ್ ಮಾಡ್ತೀನಿ ಅಂತ ಒಬ್ಬ ನಿರ್ಮಾಪಕ ನಿಂತ್ಕೊಳ್ಳೋದು, ಒಬ್ಬ ನಿರ್ದೇಶಕ ನಿಂತ್ಕೊಳ್ಳೋದು, ಅದು ನಿಜವಾದ ಸಕ್ಸಸ್ಗೆ ಕಾರಣ ಆಗುತ್ತೆ. ಇಲ್ಲಾಂದ್ರೆ ಇಂತಿಂತ ಸಾಧಕರೆಲ್ಲ ಬಂದು ಹಾರೈಸಲ್ಲ. ಒಂದು ವಿಷಯನ ಜ್ಞಾಪಿಸ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಕ್ಸಲ್ ನಿಗ್ರಹ ದಳದಲ್ಲಿ ಸರ್ ಕೆಲಸ ಮಾಡ್ತಾ ಇದ್ರು. ನಾನು ಲಂಕೇಶ್ ಪತ್ರಿಕೆಯಲ್ಲಿದ್ದೆ. ತುಂಬಾ ಸಲ ಅವ್ರ ಜೊತೆ ಜಗಳಾಡಿದ್ದೀನಿ, ಬರ್ದಿದ್ದೀನಿ. ಶಿವಮೊಗ್ಗ ಮತ್ತು ಉಡುಪಿ ಕಾಲ್ಗಡದಲ್ಲಿ. ಇವತ್ತು ಅವ್ರನ್ನ ನೇರವಾಗಿ ನೋಡಂಗಾಯ್ತು. ಪೂರ್ಣಚಂದ್ರ ಸರ್ ಬಂದಿದ್ದಾರೆ, ಇವತ್ತು ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಒಂದೇ ಒಂದು ಕೆಲಸ ನಾವೆಲ್ಲ ಸೇರಿ ಮಾಡಬಹುದು ಅನ್ಸುತ್ತೆ. ಒಂದು ಒಳ್ಳೆ ಸಿನಿಮಾ ಬಂದಾಗ ಎಲ್ಲಾ ಸಿನಿಮಾಗಳಲ್ಲೂ ಬ್ಲಾಕ್, ವೈಟ್, ಬ್ಲೂ, ರೆಡ್ ಎಲ್ಲ ಕಾಮನ ಬಿಲ್ಲುಗಳು ಇರುತ್ತೆ. ಕನ್ನಡ ಸಿನಿಮಾ ಅಂತ ಬಂದಾಗ, ನಮ್ಮ ಭಾಷೆಯ ಸಿನಿಮಾ, ನಮ್ಮ ದೇಶದ ಸಿನಿಮಾ ಅಂತ ಬಂದಾಗ ಒಂದು ಸಾಲು ನಮ್ಮ ಮೀಡಿಯಾಗಳಲ್ಲಿ, ಇವತ್ತು ಎಲ್ಲರೂ ಮೀಡಿಯಾದವರು, ಎಲ್ಲರ ಹತ್ರನೂ ಮೀಡಿಯಾ ಇದೆ, ಒಂದೊಂದು ಸಾಲು ಒಬ್ಬೊಬ್ಬ ಬರೆದ್ರು ಕೂಡ ಅದು ಬೇರೆ ರೂಪಾಂತರ ಆಗುತ್ತೆ. ಕೇವಲ ಹಣ ಮಾಡೋದಷ್ಟೇ ಕನ್ನಡ ಚಿತ್ರರಂಗದ ಅಥವಾ ಬೇರೆ ಭಾಷೆಯ ಸಿನಿಮಾದ ಸಕ್ಸಸ್ ಅಲ್ಲ. ಈ ತರದೊಂದು ನೆನಪುಗಳನ್ನ, ಈ ತರದೊಂದು ಛಾಪನ್ನು ಕೂಡ ಒತ್ತೊಂದು ಸಕ್ಸಸ್ ಅಂತ ನಾನು ಪರಿಭಾವಿಸಿ ಈ ಸಿನಿಮಾ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟ ಗೆಳೆಯ ನಾಗಶೇಖರ್ ಅವರಿಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಹೀರೋ ನಮ್ಮ ಶ್ರೀನಗರ ಕಿಟ್ಟಿ ಅವರಿಗೆ ಮತ್ತು ಎಲ್ಲ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಉಪ್ಪಿ ಸರ್ ಮಾತಾಡ್ತಾರೆ. ನಮಗೆ ಎಂತ ಎಕ್ಸೈಟ್ಮೆಂಟ್ ಅಂದರೆ, ಅವರು APS, ಅವರು BHS, ನಾನು BHS, ನಾನು APS. ಸರ್ ಅಲ್ಲೇ ನಿಮ್ಮ ಶಾಲೆ ನಾನು ಓದಿದೆ ಸರ್. ಓಕೆ, ಥ್ಯಾಂಕ್ ಯು ನಮ್ಮ ಕಿಟ್ಟಿ ಸರ್ ಹೇಳ್ತಾ. ಇನ್ನು ತುಂಬಾ ಜನಕ್ಕೆ ನೆನಪಿನ ಕಾಣಿಕೆಯನ್ನು ಕೊಡೋದಿದೆ. ಸೊ ಅವರನ್ನ ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಕೊಡಕ್ ಶುರು ಮಾಡಿ. ಓಕೆ, ನಮ್ಮ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ ಸರ್. ಲಹರಿ ವೇಲು. ದಯವಿಟ್ಟು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಶ್ರೀರವಿ ಸಂಭ್ರಮ್ ಅವರು ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳು, ಹಾಗೆ ಈ ಒಂದು ಸಿನಿಮಾ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಬಹಳ ಕಷ್ಟ ಆಗುತ್ತೆ ಎರಡೆರಡು ಮಾತು. ತುಂಬ ಇವತ್ತು ಭಾವುಕನಾದ ಒಂದು ಇದು ಏನಂದರೆ, ತುಂಬ ಎಮೋಷ್ನಲ್ ಅನ್ನೋದಕ್ಕಿಂತ ನಾವು ಹಂಚ್ಕೊಳ್ಬೇಕಾಗಿದ್ದ ವಿಚಾರಗಳು ಸಾಕಷ್ಟಿದೆ. ನಾವು ಯಾವುದೇ ಸ್ಟೇಟ್ಗೆ ಹೋದ್ರೂ ಉಪೇಂದ್ರ ಸರ್ ಬಗ್ಗೆ ಅಷ್ಟು ಅಭಿಮಾನಿಗಳು, ಅಷ್ಟು ಗೌರವ, ಅಷ್ಟು ಒಂದು ನಿರ್ದೇಶಕರು, ಒಬ್ಬ ಮ್ಯೂಸಿಕಲ್ಲಿ ಹಿಟ್ ಕೊಟ್ಟಂಥವ್ರು ಅಂತ ಒಂದು ನಮಗೆ ಹೆಸರು ಕೇಳಿದಾಗ ನನಗೆ ಇವತ್ತು ಈ ಒಂದು 25 days ಶೀಲ್ಡ್ನ ತಗೊಳ್ತಾರೆ. ರಿಯಲಿ ವೆರಿ ಹ್ಯಾಪಿ. ಜೊತೆಗೆ ಮ್ಯೂಸಿಕಲ್ಲಿ ಜೀನಿಯಸ್ ಸಾಧು ಸರ್. ಇಂಥ ಚಿತ್ರಗಳು ಸಾವಿರಾರು ಮಾಡಿದಂಥ ಒಬ್ಬ ಸಂಗೀತ ನಿರ್ದೇಶಕ, ಒಬ್ಬ ಮೇಧಾವಿ, ಇವರಿಂದನೂ ಇದು ಶೀಲ್ಡ್ ತೊಡ್ತಾರೆ. ತುಂಬ ನನಗೆ ಖುಷಿ ಆಗ್ತದೆ. ಯಾಕಂದರೆ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಸಾಧು ಸರ್. ಅಂಡ್ ಅವ್ರ ಬಗ್ಗೆ ಹೇಳಬೇಕು, ಇಬ್ಬರು ಜೋಡಿ ಅಂತೂ ಕರ್ನಾಟಕ ಕಂಡಂತ ಒಂದು ಅಪ್ರತಿಮ ಜೋಡಿ. ಎಷ್ಟು ಸಾಂಗ್, ಎಷ್ಟು ಪಿಕ್ಚರ್. ನನ್ನ ನಿಜವಾಗ್ಲೂ ದಿಸ್ ಇಸ್ ಮೈ ಡೇ. ಅದು ಇಲ್ಲ ಹೇಳ್ತೀನಿ ಇದು ಹೇಳ್ಬೇಕು. ಈ ವೇದಿಕೆ ಮತ್ತೆ ಸಿಗಲ್ಲ ನನಗೆ. ಹಾಗಾಗಿ ಸೊ ಕಮಿಂಗ್ ಬ್ಯಾಕ್ ಟು ಇದು ನನ್ನ ಸಂಜಯ್ ವೆಟ್ಸ್ ಗೀತಾ ಟೂರ್, ಐ ರಿಯಲಿ ಎಂಜಾಯ್ಡ್ ದ ಜರ್ನಿ. ನನ್ನ ನೆಚ್ಚಿನ ಪ್ರೀತಿಯ ನಾಗಶೇಖರ್ ಸರ್, ಇದು ಒಂದು ಶೀಲ್ಡ್ ನಿಮಗೆ ನಾನು ಡೆಡಿಕೇಟ್ ಮಾಡ್ತೇನೆ. 25 days. ಬಿಕಾಸ್ ಅವಾಗಲೇ ಹೇಳಿದಂಗೆ 25 days ಅನ್ನೋ ಒಂದು ಈ ಶಿಪ್ಪನ್ನ ನೀವು ಒಬ್ಬರೇ ಅಷ್ಟೊಂದು ಪ್ರೀತಿಯಿಂದ ನಾವು ನಿಮ್ಮಿಂದ ಇದ್ದೀವಿ. ಯು ಆರ್ ದಿ ವಾರಿಯರ್, ಯು ಆರ್ ದಿ ಕ್ಯಾಪ್ಟನ್. ಹ್ಯಾಟ್ಸ್ ಆಫ್ ಟು ಯು ಸರ್.
ಚಲವಾದಿ ಕುಮಾರ್ ಸರ್ ಸೋ ಪೇಷಂಟ್ ಅಂಡ್ ಸೋ ಲವಿಂಗ್. ಈ ಪ್ರಾಜೆಕ್ಟ್ ಬಗ್ಗೆ ಅತ್ಯಂತ ಕನಸು ಕಂಡು ನಮ್ಮ ಜೊತೆ ಈ ಸಿನಿಮಾವನ್ನು ಮಾಡಿಸಿ ನೀವು ನಮ್ಮ ಜೊತೆಲಿ ಇದ್ದೀರಾ ಸರ್. ರಿಯಲಿ ಹ್ಯಾಪಿ ಅಬೌಟ್ ಯು. ನಿಮಗೆ ದೇವರು ಇನ್ನಷ್ಟು ಚಿತ್ರಗಳು ನಿರ್ಮಾಣ ಮಾಡೋಷ್ಟು ಒಂದು ಶಕ್ತಿಯನ್ನು ಕೊಡಲಿ. ಅಂಡ್ ನನ್ನ ಪ್ರೀತಿಯ ಭಯ್ಯ ಕಿಟ್ಟಿ ಸರ್, ಈಸ್ ಸಚ್ ಅ ಬಿಗ್ ಹಾರ್ಟೆಡ್ ಪರ್ಸನ್, ಈಸ್ ಅ ವೆರಿ ಎನ್ಕರೇಜಿಂಗ್ ಪರ್ಸನ್. ಮ್ಯೂಸಿಕ್ನ ಪ್ರತಿಯೊಂದು ಕ್ಷಣದಲ್ಲಿ ಅವರು ಅಷ್ಟು ಒಂದು ಎಂಕರೇಜ್ಮೆಂಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಚಕ್ರವರ್ತಿ ಚಂದ್ರಚೂಡ್ ಸರ್, ನಿಮ್ಮ ಬಗ್ಗೆ ನಾನು ಏನು ಹೇಳೋದು ಹೆಚ್ಚಾಗಿ. ಸೊ ಮೀಡಿಯಾ ಮತ್ತು ಪ್ರೆಸ್ ಏನು ಹೇಳ್ಬೋದು. ಆ್ಯಂಡ್ ಟುಡೇ ಅರುಣ್ ಸರ್, ಯು ಆರ್ ಹಿಯರ್. ವಿ ಆರ್ ಹ್ಯಾಪಿ ಟು ಲಿಸನ್ ಯುವರ್ ಎನ್ಕರೇಜ್ಮೆಂಟ್ ವರ್ಡ್ಸ್. ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಅಲ್ಲೇ ಓಕೆ, ಧನ್ಯವಾದಗಳು ನಮ್ಮ ಶ್ರೀಧರ್ ಸರ್ಗೆ ಅಂತ ಹೇಳ್ತಾ ಈಗ ಮುಂದಿನ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಬರಬೇಕು ನಮ್ಮ ಕವಿರಾಜ್ ಅವರು, ಸಾಹಿತಿಗಳು. ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಸಂಜು ಬಿಟ್ಸ್ ಗೀತಾ ಫಸ್ಟ್ ಒಂದು ಸಿನಿಮಾ ಬಂದು ಫಸ್ಟ್, ಅದಕ್ಕೂ ಕೂಡ ಬಹಳ ಅದ್ಭುತವಾದ ಸಾಹಿತ್ಯವನ್ನ ಬರೆದವರು. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಕವಿಗಳಿಗೆ. ಕಾರ್ಯಕ್ರಮದ ಪರವಾಗಿ ಹಾಗೂ ಈ ಒಂದು ಸಿನಿಮಾದ ಪರವಾಗಿ ನಮ್ಮ ಕವಿರಾಜ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಈ ಒಂದು ಸಿನಿಮಾದ ಕುರಿತಾಗಿ ನೀವು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್ ಮತ್ತು ಸರ್. ನನಗೆ ನಾಗಶೇಖರ್ ಅಂದ ತಕ್ಷಣ ಒಂದು ಪದದಲ್ಲಿ ನಾಗಶೇಖರನ್ನು ವಿವರಿಸಿ ಅಂದರೆ ನನಗೆ ಆ ಪದ ಪ್ಯಾಷನ್, ಒಂದು ಹುಚ್ಚು ಪ್ರೀತಿ, ಸಿನಿಮಾದ ಮೇಲಿರುವ ಒಂದು ಹುಚ್ಚು ಪ್ರೀತಿ. ಇವತ್ತಿನ ಈ ಸಕ್ಸಸ್ ಕೂಡ ನಾನು ಅದೇ ಥರದಲ್ಲಿ ವ್ಯಾಖ್ಯಾನಿಸ್ತೀನಿ. ಈಗ ನಮ್ಮ ಮಗು ಸಿನಿಮಾ ಅಂದರೆ ಒಬ್ಬ ನಿರ್ದೇಶಕನ ಕನಸಿನ ಕೂಸಾಗಿರುತ್ತೆ. ಮಗು ಅಕಸ್ಮಾತ್ ಎಡುವುದ್ರೆ ಮತ್ತೆ ಅದನ್ನು ಎತ್ಕೊಂಡು ಎದೆಗೆ ಉಚ್ಕೊಂಡು ಅದನ್ನು ಗುರಿ ತಲುಪಿಸ್ತೀವಿ. ಆ ಪ್ರೀತಿ ನನಗಿಲ್ಲಿ ನಾಗಶೇಖರ್ ಅವರು ಮತ್ತು ಛಲವಾದಿ ಕುಮಾರ್ ಅವರಲ್ಲಿ ಕಾಣಿಸ್ತು, ನಿರ್ದೇಶಕ ಮತ್ತು ನಿರ್ಮಾಪಕ ಜೋಡಿಯು. ಹಾಗಾಗಿ ನನಗೆ ಇದು ಸಕ್ಸಸ್ಗಿಂತ ಅವರ ಹುಚ್ಚು ಪ್ರೀತಿಯ ಸೆಲೆಬ್ರೇಷನ್ನು, ಆ ಸಿನಿಮಾ ಬಗ್ಗೆ ಇರುವ ಪ್ಯಾಷನ್ನ ಸೆಲೆಬ್ರೇಷನ್ ಅಂತ ನಾನು ಇದನ್ನು ನೋಡ್ತೀನಿ. ತುಂಬ ಖುಷಿಯಾಗತ್ತೆ. ಮೊದಲೆಲ್ಲ 100 ದಿನ ಓಡಿದ್ರೆ ಸಕ್ಸಸ್ಸು, ಈಗ ಮೊದಲ 3 ದಿನ ಓಡಿದ್ರೆ ಸಕ್ಸಸ್. ಇದು ಏನು ಸುಮ್ಮನೆ ಉತ್ಪ್ರೇಕ್ಷೆಯ ಮಾತಲ್ಲ, ನಿಜವಾಗಿಯೂ ಅಂಕಿಅಂಶಗಳ ಪ್ರಕಾರ ಕೂಡ ಮೊದಲ 3 ದಿನ ಚೆನ್ನಾಗಿ ಓಡಿದ್ರೆ ಅದು ಸಕ್ಸಸ್. ಅಂತ ಹೊತ್ತಲ್ಲಿ 25 ದಿನ ತುಂಬ ದೊಡ್ಡ ವಿಷಯ. ಈ ಸಿನಿಮಾವನ್ನ ಇದು ಪ್ರೀತಿಪೂರ್ವಕ ಸಿನಿಮಾ. ಈ ಸಿನಿಮಾವನ್ನ ಪ್ರೀತಿಪೂರ್ವಕವಾಗಿ ಆಧರಿಸಿದ ಕನ್ನಡಿಗರಿಗೆ ಧನ್ಯವಾದಗಳು, ಇಡೀ ತಂಡಕ್ಕೆ ಧನ್ಯವಾದಗಳು. ಕವಿರಾಜ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ದಯವಿಟ್ಟು ಒಂದೇ ನಿಮಿಷ ನಾನು ಅದಕ್ಕೆ ಮುಂಚೆ ಮಾತಾಡ್ತೀನಿ. ಎಲ್ಲರೂ ಇದನ್ನೇ ಮಾತಾಡ್ತಿದ್ದಾರೆ ಸರ್, ತಾವು ಇದನ್ನೇ ಕೇಳಿದ್ರಿ. ಏನು 2 ವಾರ 3 ವಾರಕ್ಕೆಲ್ಲ ಸಕ್ಸಸ್ ಮೀಟ ಅಂತ ಒಂದು ಅರ್ಥ ಮಾಡ್ಕೊಬೋದು. ಅವಾಗ ನೀವೇನು ಹೇಳಿದ್ರಿ, ಮೊದಲು 3 ದಿನ ಓಡಿದ್ರೆ ಸಕ್ಸಸ್, ಅವಾಗ 3 ದಿನ ಓಡಿದ್ರೆ ಸಕ್ಸಸ್ ಅಂತ. ಈಗ 3 ದಿನ 100 ಥಿಯೇಟರ್ ಓಡುತ್ತೆ, ಆಗ 100 ದಿನ 3 ಥಿಯೇಟರ್ ಓಡೋದು, ಎರಡು ಒಂದೇ. ನೋಡ್ತಾರಿಲ್ಲ ಅದನ್ನ ಇದೀಗ ವೇದಿಕೆ ಮೇಲೆ ಬರ್ಮಾಡಿಕೊಳ್ಳೋಣ. ಕ್ಯಾಮ್ರಾಮ್ಯಾನ್ ಸತ್ಯ ಹೆಗಡೆ ಅವರನ್ನ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಈ ಒಂದು ಸಿನಿಮಾದ ಪರವಾಗಿ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಸ್ನೇಹಿತರೆ. ನಮ್ಮ ಸತ್ಯ ಹೆಗಡೆ ಅವರಿಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡುವುದರ ಮುಖೇನ ಕೈ ಚಳಕ ತೋರಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಈ ಒಂದು ಸಿನಿಮಾದ ಪರವಾಗಿ ಧನ್ಯವಾದಗಳು. ಹಾಗೆ ಈ ಒಂದು ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ಉಪ್ಪಿ ಸರ್ ಮತ್ತೆ ಸಾಧು ಸರ್ ಜೊತೆಲಿ ಈ ಶೀಲ್ಡ್ ತಗೊಳ್ತಾ ಇರೋದಕ್ಕೆ. ಕಾರ್ಯಕ್ರಮ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇದು ಸಕ್ಸಸ್ ಮೇನ್ ಆಗಿ ನಮ್ಮ ಛಲವಾದಿ ಕುಮಾರ್ ಮತ್ತು ನಮ್ಮ ಹಠವಾದಿ ನಾಗಶೇಖರ್ ಅವರಿಗೆ ಸಲ್ಲಬೇಕು. ಅವರ ಪರಿಶ್ರಮ, ನಾವೆಲ್ಲ ಇಷ್ಟು ಖುಷಿಯಿಂದ ಇರಕ್ಕೆ, ಅವರ ಸಿನಿಮಾ ಪ್ರೀತಿ ನಿಜವಾಗ್ಲೂ ಹೀಗೆ ಇರಲಿ. ನಿಮ್ಮ ಜೊತೆ ಕಂಟಿನ್ಯೂಸ್ ಸಿನಿಮಾ ಮಾಡ್ತಾ ಇದೀವಿ.
ಇನ್ನೊಂದಿಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಅಂತ ಕೇಳ್ತಾ ನಾನು ಮಾಡ್ತೀನಿ. ಧನ್ಯವಾದಗಳು ಸತ್ಯ ಹೆಗಡೆ ಅವರಿಗೆ. ದಯವಿಟ್ಟು ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಈ ಒಂದು ಸಿನಿಮಾದ ನಿರ್ಮಾಪಕರು ಆದಂತಹ ಛಲವಾದಿ ಕುಮಾರ್ ಅವರನ್ನ ಪ್ರೀತಿಯಿಂದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ ಸ್ನೇಹಿತರೆ. ಹಾಗೆ ಆನಂದ್ ಆಡಿಯೋ ಶ್ಯಾಮ್ ಅವರನ್ನ ಕೂಡ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ದಯವಿಟ್ಟು ವೇದಿಕೆ ಮೇಲೆ ಶ್ಯಾಮ್ ಅವರು ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಛಲವಾದಿ ಕುಮಾರ್ ಅವರು ನನ್ನ ಸ್ನೇಹಿತರು, ನಾವಿಬ್ಬರು ಇಂಜಿನಿಯರಿಂಗ್ ಬ್ಯಾಚ್ ಮ್ಯಾಚ್. ಸೊ ಮೊದಲ ಟ್ರಯಲ್ ರಿಲೀಸ್ ಏನಾಗಿತ್ತು, ಅದಾದಮೇಲೆ ರಿಲೀಸ್ ಅನ್ನೋ ಒಂದು ಕಂಕಣವನ್ನು ಕೊಟ್ಟು ನನ್ನ ಜೊತೆಗೆ ನಿಂತು ಹಗಲಿರುಳು ಶ್ರಮಿಸಿ ನಮ್ಮನ್ನೆಲ್ಲ ಕ್ಷಮಿಸಿ ಇವತ್ತು 25 ದಿನ ಅಂತ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ನಾವೆಲ್ಲರೂ ಎಂಜಾಯ್ ಮಾಡೋದಕ್ಕೆ ಕಾರಣ ನನ್ನ ನಿರ್ಮಾಪಕ ಛಲವಾದಿ ಕುಮಾರ್ ಅವರು. ಈ ಇಡೀ ಸಕ್ಸಸ್ನ ಅವರಿಗೆ ಕೊಡ್ತಾ ನಿಮ್ಮೆಲ್ಲ ಚಪ್ಪಾಳಿಯಲ್ಲಿ ನಮ್ಮ ಉಪ್ಪಿ ಸರ್ ಕೈಲೇ ಈ ಅವಾರ್ಡ್ ಈ ಶೀಲ್ಡ್ ಕೊಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಥ್ಯಾಂಕ್ ಯು ಉಪ್ಪಿ ಸರ್. ಸೊ ನಮ್ಮ ನಿರ್ಮಾಪಕರಿಗೆ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಛಲವಾದಿ ಕುಮಾರ್ ಅವರು ನಿರ್ಮಿಸಿದ್ದಾರೆ. ಸಂಜು ವೆಡ್ಸ್ ಗೀತಾ 2 ಮತ್ತಷ್ಟು ಸಕ್ಸಸ್ಸು ನಿಮ್ಮೆಲ್ಲರ ಆರೈಕೆಯಲ್ಲಿ ಸಿಗಲಿ ಅಂತ ಧನ್ಯವಾದಗಳು ನಮ್ಮ ಛಲವಾದಿ ಕುಮಾರ್ ಅವರಿಗೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಆನಂದ್ ಆಡಿಯೋ ಶ್ಯಾಮ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ನೆನಪಿನ ಕಾಣಿಕೆ ಇದೆ, ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಈಗ ಕಾರ್ಯಕ್ರಮದಲ್ಲಿ ಈ ಸಿನಿಮಾದ ನಿರ್ಮಾಪಕರು ಆದಂತಹ ಛಲವಾದಿ ಕುಮಾರ್ ಅವರು ಕಾರ್ಯಕ್ರಮ ಹಾಗೂ ಸಿನಿಮಾವನ್ನ ಕುರಿತಾಗಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ಮೊನ್ನೆ ಹೋಗಿ ಉಪ್ಪಿ ಸರ್ನ ಶೂಟಿಂಗಲ್ಲಿ ಗೆದ್ದ ತಕ್ಷಣ ಅವರಿಗೆ ಈ ಮೂಲಕ ಧನ್ಯವಾದ ಹೇಳ್ತೀನಿ. ಸಾಧು ಅಣ್ಣ ನಮ್ಮ ಶೂಟಿಂಗಲ್ಲಿ ಜೊತೆಲೇ ಇದ್ದರು. ಅದೇ ನಮ್ಮ ಅರುಣ್ ಚಕ್ರವರ್ತಿ ಸಾಹೇಬರು ಅವರು ಪಾಪ ನೆನ್ನೆ ಹೇಳಿದೆ ಸರ್ ಬರಬೇಕು ಅಂತ. ಡಾಕ್ಟರ್ ರಾಜು ಸಾಹೇಬರು, ಆಮೇಲೆ ಪೂರ್ಣ ಅವರು, ಮತ್ತು ಎಲ್ಲರಿಗೂ ನಮಸ್ಕಾರ ತಿಳಿಸ್ದೆ. ಈ ಸಿನಿಮಾ ಬಗ್ಗೆ ಪದೇ ಹೇಳ್ಬೇಕಲ್ಲ, ಕಾಂಟ್ರವರ್ಸಿಗಳು ನೋಡ್ತಾನೆ ಇದ್ದೀರಾ, ಏನಾಗ್ತು ಫಸ್ಟ್ ರಿಲೀಸ್ ಮಾಡಿ ಸಮಸ್ಯೆಯಾಗಿ ಮತ್ತೆ ಬಿಡೋದಕ್ಕೆ ಸಿನಿಮಾ ಮೇಲೆ ತುಂಬ ಪ್ರೀತಿ ಅಂತ ತುಂಬ ಚೆನ್ನಾಗಿ ಮಾಡೋದು ನಾಗಶೇಖರ್. ಆಮೇಲೆ ಕಾನ್ಫಿಡೆನ್ಸು ಏನೋ ಒಂದು 21 ನಿಮಿಷದ ಯಾವುದೋ ಕೂಡ ಒಂದು ಸಮಸ್ಯೆಯಾಗಿ ಆ ಫುಟೇಜ್ ಆ್ಯಡ್ ಮಾಡಲೇಬೇಕು ಬ್ರದರ್, ನಾವು ರಿಲೀಸ್ ಮಾಡಲೇಬೇಕು ಅಂದ್ಕೊಂಡು ಮಾಡಿದ್ಮೇಲೆ ನಮ್ಗೆ ನಿಜವಾಗ್ಲೂ ಪ್ರೇಕ್ಷಕರಿಂದ ಒಳ್ಳೆ ಪ್ರತಿಕ್ರಿಯೆ ಬಂದು ಸಿನಿಮಾನಿಗೆ 20 ದಿನಕ್ಕೆ ತಂದಿದ್ದೀರಾ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಈ ಥರ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಾಗೆ ದಯವಿಟ್ಟು ನೀವೆಲ್ಲ ಸಹಕರಿಸಬೇಕು ಅಂತ ಹೇಳ್ತಾ ಎಲ್ಲರೂ ನನ್ನ ನಮಸ್ಕಾರ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು. ಈಗ ಆನಂದ್ ಆಡಿಯೋ ಶ್ಯಾಮ್ ಅವರು ಕಾರ್ಯಕ್ರಮ ಹಾಗೂ ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಆದರೆ 25 ದಿವಸಕ್ಕೆ ನಾನು ಒಂದೇ ವಿಷಯ ಹೇಳಕ್ಕೆ ಹೇಳ್ತೀನಿ ಇಡೀ ತಂಡಕ್ಕೆ. ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಿಕೊಂಡು ಇದೇ ಥರ ಒಳ್ಳೊಳ್ಳೆ ಇನ್ನು ಶೀಲ್ಡ್ ಕೊಡ್ತಾರೆ ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ಧನ್ಯವಾದಗಳು ಶ್ಯಾಮ್ ಅವರಿಗೂ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಸ್ನೇಹಿತರೆ. ಈಗ ಈ ಒಂದು ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸಿರುವಂತಹ ನಮ್ಮ ಶ್ರೀನಗರ ಕಿಟ್ಟಿಯವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ ಸ್ನೇಹಿತರೆ. ಜೋರಾದ ಚಪ್ಪಾಳೆ ಬರಲಿ ಕಿಟ್ಟಿ ಅವರು. ಥ್ಯಾಂಕ್ ಯು. ಹಾಗೆ ಕಾರ್ಯಕ್ರಮಕ್ಕೆ ಬಂದೆ ಲೊಕೇಶನ್ಸ್ ಟು ಲೊಕೇಶನ್ಸ್. ಈ ಸಿನಿಮಾ ಇಷ್ಟು ಸುಂದರವಾಗಿ ಮೂಡಿ ಬರೋದಕ್ಕೆ ಕಾರಣ ನಮ್ಮ ಶಕ್ತಿಬಾಯಿ, ಲೊಕೇಶನ್ಸ್ ಟು ಲೊಕೇಶನ್ಸ್ ಪ್ರೊಪರೈಟರ್. ಯಾವ ಲೊಕೇಶನ್ನ ಕೇಳಿದ್ರು ಕೂಡ ಒಂದು ಚೂರು ಕೊಂಕಾಡದೆ, ಸ್ವಲ್ಪನೂ ತೊಂದರೆ ಕೊಡದೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಸೂರ್ಯನೂ ತರಿಸ್ಕೊಟ್ಟವ್ರು ನೀವು. ಥ್ಯಾಂಕ್ ಯು. ಹಾಗೆ ನನ್ನ ಸಿನಿಮಾದ ಸ್ಟಂಟ್ ಮಾಸ್ಟರ್ ಡಿಫರೆಂಟ್ ಡ್ಯಾನಿ ಸರ್, ಪ್ಲೀಸ್. ತುಂಬಾ ಡಿಫ್ರೆಂಟ್ ಆಗಿದಾರಲ್ಲ.
ಡ್ಯಾನಿ ಸರ್ ಸಾಧು ಸರ್. ಡಿಫ್ರೆಂಟ್ ಡ್ಯಾನಿ ಅವ್ರದ್ದು ಅಲ್ಲೇ ಇದೆ ನೋಡಿ. ಓಕೆ ಬಂತು. ಓಕೆ ಥ್ಯಾಂಕ್ ಯು. ಹಾಗೆ ಚಿತ್ರದ ಮತ್ತೊಬ್ಬ ಹೆಲಿಕ್ಯಾಮ್ ಛಾಯಾಗ್ರಹಣ ಮಾಡಿದಂಥ ನನ್ನ ಹೆಲಿಕ್ಯಾಮ್ ಸತೀಶ್ ಅವರು ಬರಬೇಕು ವೇದಿಕೆಗೆ. ಹಾಗೆ ಸಿನಿಮಾದ ಡಿಸೈನರ್ ವಿಕ್ರಮ್ ಅವರು ಬರಬೇಕು. ವಿಕ್ರಮ್ ಡಿಸೈನರ್ ಶೀಟ್ ತಗೊಳ್ಳಿ. ಸರ್ ಸಾಧು ಸರ್. ಶ್ರೀನಿವಾಸ್ ಅವ್ರು ಬಂದಿದ್ದಾರಾ? ಹಾಗೆ ಕಿಶನ್ ರಾವ್ ಸಿನಿಮಾದ ಕೋ ಡೈರೆಕ್ಟರ್. ಕಿಶನ್ ರಾವ್ ಇಲ್ಲೇ ಕೊಡಿ ನಂಗೆ ಕೊಡಿ. ಹಾಗೆ ಈ ವೇದಿಕೆಗೆ ನಮ್ಮ ಗುರುಗಳು ಸರ್ ಈ ಕಡೆ ನಮ್ಮ ರಾಜು ಸಾಹೇಬರು ಹಾಗೆ ದಯಮಾಡಿ ವೇದಿಕೆಗೆ ಬರಬೇಕು ಸರ್. ಹಾಗೆ ಅರುಣ್ ಚಕ್ರವರ್ತಿ ಸಾಹೇಬರು ದಯಮಾಡಿ ಬನ್ನಿ ಸಾಹೇಬ್ರೆ ಒಂದು ಗ್ರೂಪ್ ಫೋಟೋ. ನೀವು ಹೋಗ್ರು. ನೆಕ್ಸ್ಟ್ ಹಾಗೆ ACP ಪೂರ್ಣಚಂದ್ರ ಜಯಸಿ ಅವರು ವೇದಿಕೆಗೆ ಬರಬೇಕು. ಇನ್ಯಾರಾದ್ರೂ ನನ್ನ ಟೀಮಿಂದ ಮಿಸ್ ಆಗಿದೆ ದಯವಿಟ್ಟು ವೇದಿಕೆಗೆ ಬನ್ನಿ. ಇದು ನಾಗಶೇಖರ್ ಅವ್ರ ಮನೆಗೆ ಹೋಗ್ಬರ್ತದೆ. ಇಲ್ಲಿ ನಾನು ಮಾಡ್ತೀನಿ. ಈಗ ತುಂಬ ಮುಖ್ಯವಾಗಿ ಇಷ್ಟು ದಿನದ ಕಾಂಟ್ರವರ್ಸಿಗಳನ್ನೆಲ್ಲ ಕ್ಲೋಸ್ ಮಾಡಿ ತುಂಬ ನಮಗೆ ಸಪೋರ್ಟ್ ಮಾಡ್ತಾ ನಮ್ಮ ಅಣ್ಣ, ಆ್ಯಕ್ಚುಲಿ ಇಲ್ಲಿಗೆ ಅವ್ರನ್ನ ನಮ್ಮ ನಟನಾಗಿ ಕರೆದಿಲ್ಲ, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿ ನಾನು ಬರಮಾಡ್ಕೊಂಡಿದ್ದೀನಿ. ಬಂದಾದ್ಮೇಲೆ ಈ ಕೊನೆ ಕ್ಷಣದಲ್ಲಿ ನಟರಾಗಿ ಅವ್ರನ್ನ ಫೀಲ್ ಮಾಡಿ ಈ ಒಂದು ಬ್ಯೂಟಿಫುಲ್ ಶೀಲ್ಡ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್. ನಾಗಶೇಖರ್ ಸಿನಿಮಾದಲ್ಲಿ ಹಾಡುಗಳು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ. ಅದಕ್ಕೆ ಮೂಲ ಗುರು ನಮ್ಮ ಸಾಧು ಅಣ್ಣ. ಪ್ರತಿ ಸಾರಿ ಕೆಲಸ ಮಾಡುವಾಗ ಇದು ಕಲ್ತ್ಕೊ ನಿಂಗೆ ಬೇಕಾಗುತ್ತೆ, ಇದು ಕಲ್ತ್ಕೋ. ನನಗೆ ಫಸ್ಟು ಅವರು ಕಲಿಸಿದ್ದೆ 4 ಬಾರ್ ಅಂದ್ರೇನು, 8 ಬಾರ್ ಅಂದ್ರೇನು, ಅಲ್ಲ ಮ್ಯೂಸಿಕ್ ಲೆಂತ್. ಅಲ್ಲಿಂದ ಪ್ರತಿಯೊಂದು ಸಂಗೀತದ ಅಕ್ಷರಗಳನ್ನ, ಪದಗಳನ್ನ, ನುಡಿಗಳನ್ನ ಕಲಿಸಿ ಸಾಕಷ್ಟು ಒಂದಷ್ಟು ತಿಳುವಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಸಿನಿಮಾದಲ್ಲಿ ಹಾಡುಗಳು ಚೆನ್ನಾಗಿರ್ತಾನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೈ ಕೊಟ್ಬಿಟ್ರೆ ವೇದಿಕೆಯಲ್ಲಿ ಇರುವ ಎಲ್ಲ ಟೆಕ್ನಿಷಿಯನ್ಸ್ಗೆ, ಮುಖ್ಯವಾಗಿ ಉಪೇಂದ್ರ ಸರ್ಗೆ, ನಮ್ಮಂಥ ಎಷ್ಟೋ ಕಲಾವಿದರಿಗೆ ಬೆಳೆಸಿದವರು ನಾನು ಸೇರಿ ಅವರು ನಾಗಶೇಖರ್ ಯಾರು ಸಿನಿಮಾದವ್ರು ಅಂದರೆ ಅವ್ರು ಭಾಳ ಪ್ರೀತಿ. ಯಾಕೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಅವ್ರ ಸಿನಿಮಾ ನೋಡ್ಬೇಕಾದ್ರೆ ಅವ್ರ ನಿರ್ದೇಶಕರು, ಒಬ್ಬ ರೈಟ್ರು ಎಲ್ಲ ಮರ್ತೋಗ್ಬಿಡ್ತಾರೆ. ಹತ್ರ ಹೋಗ್ಬಿಟ್ಟಿಗೆ ನೋಡ್ತಾ ಇರ್ತಾರೆ ಸಿನಿಮಾನ. ಅವ್ರು ನೋಡ್ಬೇಕು ಸಿನಿಮಾ ಹೆಂಗೆ ಮಾಡಿದ್ದಾರೆ ಅನ್ನೋದು ಮಾತ್ರ. ನಾಗಶೇಖರ್ಗೆ ಸಿನಿಮಾ ಹುಚ್ಚು, ಸಿನಿಮಾ ಎಷ್ಟು ಪ್ರೀತಿಸ್ತಾರೋ ಉಪೇಂದ್ರ ಸರ್ ಅಷ್ಟೇ. ಈ ಸಿನಿಮಾಗೋಸ್ಕರನೇ ಹುಟ್ಟಿದ್ದಾರೆ ಅವರು ನಮ್ಮ ಮಧ್ಯೆ ಇರೋದು ನಮಗೆಲ್ರಿಗೂ ಸಂತೋಷ. ದಯವಿಟ್ಟು ಚಪ್ಪಾಳೆ ಬರಬೇಕು. ಸಂಜೀವರ್ಸ್ಗಿಂತ ಭಾಗ 2 25ನೇ ಜನದ್ದು ನಾನು ನಮ್ಮ ADTP ಸರ್ಗೆ ಹೇಳಿದೆ, ನಮ್ಮ ಮೊದಲನೇ ಸಿನಿಮಾ ಸಂಜೀವನ್ಸ್ ಗೀತ 100 ದಿನ ಅಲ್ಲ, 150 ಡೇಸ್ ಸಾಗರಲ್ಲ ಸಂಜೀವನ್ಸ್ ಗೀತ 150 ಡೇಸ್. ಅದೇ ಥರ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ರೀ ರೆಕಾರ್ಡಿಂಗ್ ಮಾಡಿದ್ರು ನಾನೇ ಸರ್. ಮೈನಾನ ಮರಿಬೇಡಿ, ಅದು ಮೈಲಿಗಲ್ಲು. ಅದು ಮೈನಾ 100 ದಿವಸ ಸಂಜೀವನ್ಸ್ ಗೀತ ಭಾಗ 2 100 ದಿವಸ ಓಡಲಿ ಅಂತ ಮತ್ತೆ ಹಾರೈಸಿದೆ. ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಏನು ಸಿನಿಮಾಗಳು ಏಳು ಬೀಳು, ತೆಗಲಿಕ್ಕೆ, ಹೊಗಳಿಕೆ ಇವೆಲ್ಲ ಇದ್ದಿದ್ದೆ. ಯಾರಾದರೂ ನಮ್ಮ ಸ್ನೇಹಿತಿದ್ರೆ ಫಸ್ಟ್ ಅವ್ರ ಕಣ್ಣು ನೋಡ್ಬೇಕು. ನಾವು ಒಂದು ಸಿನಿಮಾ ಸಖತ್ತಾಗಿದೆ ಅಂದಾಗ ಅವನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರ್ಬೇಕು. ಆವಾಗ ಅವ್ನು ನಮ್ಮನ್ನು ಪ್ರೀತಿಯಿಂದ ಅವನು ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ದೆ. ಕಣ್ಣು ಕೆಂಪಾಗಾಯಿತು ಅಂದರೆ ಬೇರೆ ವಿಷಯ. ಆದ್ದರಿಂದ ಸಿನಿಮಾ ರಂಗ ಭಾಳ ಕೂಗ್ತಾರೆ ಈ ಸಮಯದಲ್ಲಿ. ಇಂಥ ಸಿನಿಮಾಗಳು ಬಂದು ಒಂದು ಅದರ ಏನು ಹೇಳ್ತಾರೆ ಸರ್, ಸಕ್ಸಸ್ನ ಕಾಣಲಿ ಅಂತ ನನ್ನ ಆಸೆ. ನಮಸ್ಕಾರ.
ನಮ್ಮ ಈ ಕಾರ್ಯಕ್ರಮಕ್ಕೆ ACP ಜಯರಾಜ್ ಸರ್ ಬಂದಿದ್ದಾರೆ, ದಯಮಾಡಿ ವೇದಿಕೆಗೆ ಬರಬೇಕು. ಸೊ ನಾವೆಲ್ಲರೂ ಸೇರಿ, ನನ್ನ ಗೆಳೆಯ ವಿಶ್ವ ದಯವಿಟ್ಟು ಬನ್ನಿ ಮೇಲೆ. ನನ್ನ ಟೀಮಿಂದ ಯಾರಾದರೂ ಮಿಸ್ ಆಗಿದ್ರೆ ದಯಮಾಡಿ. ಅರುಣ್ ಚಕ್ರವರ್ತಿ ಸಾಹೇಬರು, ನಮ್ಮ ರಾಜು ಸಾಹೇಬರು, ಈ ಕಡೆ ಸರ್ ರೆಡಿ ನಗು ಸರ್ ಇದಾರೆ ಸರ್ ಒಂದು ಫುಲ್ ಗ್ರೂಪ್ ಒಂದು ಅಲ್ಲ ಬರಲಿ. ಸೊ ನಮ್ಮ ಪುಟ್ಟಣ್ಣ ಸರ್ ಆದ್ಮೇಲೆ ನನಗೆ ಗುರು ಸಮಾನ ನಮ್ಮ ಗುರುಗಳಾದ ಉಪ್ಪಿ ಸರ್. ಅದು ಯಾಕೋ ಪ್ರತಿ ಸಾರಿ ಒಂದು ಕಾರ್ಯಕ್ರಮ ಅಂದಾಗ ನಮ್ಮ ಗಾಡಿ ಅವರೆಲ್ಲಿರುತ್ತೆ, ಅವರೆಲ್ಲಿ ಶೂಟಿಂಗ್ ಮಾಡಿರ್ತದೆ ಅಲ್ಲಿ ಆ ಕಡೆ ತಿರುಗ್ತಾ ಇರುತ್ತೆ. ಸೊ ಅದು ಗುರು ವಂದನಾ ಕಾರ್ಯಕ್ರಮ ಅಂತ, ಹಾಗಾಗಿ ನನ್ನ ಗುರುಗಳು ಮಾತಾಡಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಗುರು ಗಿರು ಅಂದ್ಬಿಡ್ತೀರ, ಅಕಾಡೆಮಿ ಅಧ್ಯಕ್ಷರು ಹೇಳ್ತಾರೆ ನಮ್ಮನ್ನೆಲ್ಲ ಮೇಲ್ ತಂದ್ರು ಅಂತ. ಈಗ ಅಧ್ಯಕ್ಷರ ಪಕ್ಕದಲ್ಲಿ ನಮಗೆ ಒಂದು ಹೆಮ್ಮೆ ಆಗುತ್ತೆ. ಈ ಥರ ಎಲ್ಲ ದೊಡ್ಡ ಮಾತಾಡ್ಬಿಟ್ಟು ನಮ್ಗೆ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ನೋಡಿ, ನಿಮ್ಮ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ಬಿಟ್ರು. ಆಕ್ಚುಲಿ ಯಾರು ಹೇಳಿ? ಸತ್ಯ ಹೆಗ್ಡೆ ಅವರು. ಇವ್ರು ಹೇಳಿದ್ರು ಮಾತಾಡಕ್ ಬರಲ್ಲ ಅಂತ. ಒಂದೇ ಡೈಲಾಗು, ಛಲವಾದಿ ಹಠವಾದಿ ಅಂತ ಇಬ್ರಿಗೂ ಹೇಳ್ಬಿಟ್ಟು. ಸರ್ ನಾವಿಲ್ಲಿ ಬಂದಿರೋದೇ ಇಂಥ ಒಂದು ಕಾರ್ಯಕ್ರಮಕ್ಕೆ ಯಾಕೆ ಅಂದರೆ ನಿಮಗೆ ಪ್ರೋತ್ಸಾಹ ಕೊಡೋಕೆ ಸರ್. ನಾವು ಲೈಫ್ ಲಾಂಗ್ ನಿಮ್ಮಂಥ ಪ್ರೊಡ್ಯೂಸರ್ಗೆ ಯಾವಾಗಲೂ ಇಲ್ಲೆಲ್ಲರಿಗೂ ಪ್ರೋತ್ಸಾಹ ಕೊಡ್ತೀವಿ ಸರ್. ನಿಮ್ಮ ಜೊತೆ ಇರ್ತೀವಿ ಖಂಡಿತ. ಯಾಕಂದರೆ ನೋಡಿ, ನಿಮ್ಮ ಒಬ್ಬರಿಂದ ನೋಡಿ ಎಷ್ಟು ಜನ ನಿಂತಿದ್ದೀವಿ ನೋಡಿ ಇಲ್ಲಿ ಅಲ್ವಾ? ನಿಜವಾಳ ಅದಕ್ಕೆ ಅನ್ನದಾತ ಅಂತ ಅಣ್ಣ ಅವ್ರು ಕರೀತಾ ಇದ್ರು ಪ್ರೊಡ್ಯೂಸರ್ಗಳನ್ನ. ತುಂಬ ಸಂತೋಷ ಆಗುತ್ತೆ. ಏನು ಹೇಳೋದು, ಮಾತು ಬರ್ತಾ ಇಲ್ಲ ನಿಜವಾಗ್ಲೂ. ಯಾಕಂದರೆ ಫಸ್ಟ್ ರಿಲೀಸ್ ಬಿಡಿ, ಫಸ್ಟ್ ರಿಲೀಸಲ್ಲಿ ಸ್ವಲ್ಪ ಇದಾಯಿತು ಅಂತ ಮತ್ತೆ ಇನ್ನೊಂದ್ಸತಿ ರಿಲೀಸ್ ಮಾಡಿ ಅದನ್ನ ಹಿಟ್ ಮಾಡಿ ತೋರಿಸಿ ಪ್ರೋಗ್ರಾಮ್ ಮಾಡೋಕ್ಕಿದೆಯಲ್ಲ ಸರ್, ಅದಕ್ಕೂ ಬೇಕು. ಸೂಪರ್ ಸರ್, ಒಳ್ಳೇದಾಗಲಿ ಸರ್. ನೀವು ಮತ್ತೆ 3ನೋ ಅಥವಾ ಇನ್ನೊಂದು ಯಾವುದೋ ಅವ್ರು ಏನೇನೋ ಐಡಿಯಾ ಮಾಡ್ತಾನೆ ಇರ್ತಾರೆ ಮಹಾನುಭಾವರು. ಡೈರೆಕ್ಟ್ರೇ ಏನೇನೋ ಪ್ಲಾನ್ ಮಾಡ್ತಾ ಇರ್ತೀರಾ, ಬೇಗ ಅನೌನ್ಸ್ ಮಾಡಿ ಬೇಗ. ಆಮೇಲೆ ನಿಜವಾಗ್ಲೂ ಈ ಒಂದೇ ಒಂದು ಹೇಳ್ಬೇಕಂದ್ರೆ ಇದು 100% ಸಕ್ಸಸ್ ಅಂತ ಯಾಕೆ ಹೇಳ್ಬೋದು ಅಂದ್ರೆ ಅವ್ರನ್ನ ನೋಡ್ರೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಏನು ಖುಷಿ ಇಲ್ಲ ಅವಾಗಿಂದ ಮೇಲೆ ಕೆಳಗೆ ಮೇಲೆ ಇಷ್ಟು ಖುಷಿಯಾಗಿರೋದು ಇವತ್ತೇ ನೋಡಿ ನಮ್ಮನ್ನ. ಇವತ್ತು ಸ್ವಲ್ಪ ಜಾಸ್ತಿ ಸಕ್ಸಸ್ ಇದಾಗಲಿ. ಥ್ಯಾಂಕ್ ಯು. ಕಿಟ್ಟಿ ಮಂಡಿ ಅವ್ರಿಗೆ ಒಂದು ಶೀಲ್ಡ್ ಕೊಟ್ಬಿಡಿ. ಕಿಟ್ಟಿ ಮಂಡಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್. ಈ ಕಡೆ ಸರ್. ಕಿಟ್ಟಿಯವ್ರು ಮಾತಾಡಲಿಲ್ಲ. ಇಲ್ಲ, ನಾವು ತುಂಬಾ ಅದ್ಭುತ ಏನಂದ್ರೆ ಸರ್ ರಾಜು ಸರ್, ನೀವೆಂತ ಅದ್ಭುತ ಅಂದ್ರೆ ನಿಮ್ಮ ಜಾಗಕ್ಕೆ ಬಂದ್ವಿ. ಅದೆಂತ ಅದ್ಭುತವಾದ ಜಾಗ. ಅಂಡ್ ಅಲ್ಲಿ ವ್ಯತ್ಯಾಸಗಳೇನೂ ಇಲ್ಲ, ವ್ಯವಸ್ಥೆಗಳೇನು ಬದಲಾವಣೆ ಇಲ್ಲ. ಆದ್ರೆ ನಿಮ್ಮ ತರ ನನಗೆ ಅರುಣ್ ಸಚ್ ಎ ವಂಡರ್ಫುಲ್ ಮ್ಯಾನ್. ನಿಮ್ದೇ ನಮ್ದೇ ಎಲ್ಲ ಆಶೀರ್ವಾದ, ನೀವೇ ಮಾಡುವುದು, ನಿಮ್ದೇ ಪ್ರೀತಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂಡ್ ಯಾರಾದ್ರೂ ನನ್ನ ಟೀಮಿಂದ ಮಿಸ್ ಆಗಿದ್ರೆ ದಯವಿಟ್ಟು ಹೇಳಿ, ಯಾಕಂದ್ರೆ ಈ ಟೈಮಲ್ಲಿ ತುಂಬಾ ಆಪ್ತರನ್ನೇ ಮರ್ತ್ಬಿಟ್ಟಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಉಪ್ಪಿ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಸಾಧು ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಎಲ್ಲ ಒಂದು ಗ್ರೂಪ್ ಫೋಟೋ ತಗೊಂಡ್ಬಿಡೋಣ ಬನ್ನಿ ದಯವಿಟ್ಟು. ಫುಲ್ ಟೀಮ್ ಇಂದ ಶೀಲ್ಡ್ ಅಲ್ಲ ಒಂದ್ ಲೈನ್ ಕೂತ್ಕೋಬಹುದು. ಯಂಗ್ಸ್ಟರ್ಸ್ ಎಲ್ಲ ಬಂದು ಕೂತ್ಕೊಳ್ಳಿ ಕೆಳಗಡೆ, ಕರ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅಲ್ಲ ಕೂತ್ಕೊಳ್ಳ. ಕುಮಾರ್ ಇದು ಚಿಕ್ಕ ಹುಡುಗರು.
ಒಂದು ನಿಮಿಷ ನಾನೇ ಹಿಂದಕ್ಕೆ ಒಂದು ನಿಮಿಷ ಇರೋ. ಒಂದು ನಿಮಿಷ ಇರೋ ಸರ್. ಸ್ವಲ್ಪ ಮುಂದೆ ಬನ್ನಿ. ಮುಂದೆ ಬಂದು ಕೂತ್ಕೊ ಬರಲ್ಲ, ಏನು ಕಾಣಲ್ಲ ಮುಂದೆ ಬರೋ. ರೆಡಿ ಸರ್. ಅಲ್ಲಿ ಯಾರು ಹಿಂದೆ ಇದ್ದಾರೆ? ಚಂದ್ರ ಸರ್, ಚಂದ್ರಚೂಡ್ ಸರ್, ಕವಿರಾಜ್ ಸರ್, ಬನ್ನಿ ಈ ಕಡೆ ಬನ್ನಿ, ಇಲ್ಲಿ ಜಾಗ ಇದೆ. ಇಲ್ಲಿ ಬನ್ನಿ ಈ ಕಡೆ ಇಬ್ರು. ಅವ್ರು ಹಿಂದೆ ನಿಂತಿದ್ದಾರೆ. ಹಾಂ ಓಕೆ ಚಂದ್ರ ರೆಡಿ. ರೆಡಿ, ಹತ್ರ ಬನ್ನಿ ಸರ್. ರೆಡಿ ಸರ್. ಸರ್ ಹಾಗೆ ಸರ್, ಒಂದು ನಿಮಿಷ ಸರ್. ವಿಡಿಯೋಗೆ ಎಲ್ಲರೂ ಓಕೆ ರೆಡಿ. ಥ್ಯಾಂಕ್ ಯು ಎವ್ರಿವನ್. ದಯಮಾಡಿ ಎಲ್ಲರೂ